ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲಿನಿಂದಲೂ ಆ ವಿಷಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಸಿವು ಆದಾಗ ಕೈಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡುತ್ತಿದ್ದೆ. ಮೈಸೂರಿನ ಪ್ರವಾಸದಲ್ಲಿ ನನ್ನ ಗೆಳೆಯನ ಜೊತೆ ಚೆನ್ನಾಗಿ ಆಟವಾಡುತ್ತಾ ಕಾಲ ಕಳೆದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ಹಾಯ್ ಗೆಳೆಯರೇ, ನಾನು ವೀಣಾ. ನಾನು ತುಮಕೂರು ಜಿಲ್ಲೆಯ ನಿವಾಸಿಯಾಗಿದ್ದು ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನಮ್ಮೂರಿನಲ್ಲಿಯೇ ಇರುವ ಖಾಸಗಿ ಸಂಸ್ಥೆಯ ಕಾಲೇಜಿನಲ್ಲಿ ಕಲಿಯುತ್ತಿದ್ದು ಈ ವೇಳೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಮ್ಮ ಕಾಲೇಜು ಖಾಸಗಿಯಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಬರುವುದಿಲ್ಲ. ಅಲ್ಲದೆ ತರಗತಿಗಳು ಕೂಡ ಅಷ್ಟೇ ಹೆಚ್ಚಾಗಿ ನಡೆಯುವುದಿಲ್ಲ. ಇನ್ನು ನಾನು ನೋಡಲು ಸುಂದರವಾಗಿದ್ದು ಉದ್ದವಾದ ಕೂದಲು ಮೇಣಕೆಯಂತೆ ಇದ್ದೇನೆ. ನನ್ನ ಸ್ನೇಹಿತೆಯರೆಲ್ಲರೂ ನನಗೆ ನೋಡಲು ಸುಂದರವಾಗಿದ್ದೀಯಾ ಎಂದು ಹೇಳುತ್ತಿದ್ದರು. ಇನ್ನು ಕೆಲವರು ಈ ನಿನ್ನಷ್ಟು ಅಂದ ದೇವರು ನಮಗೆಲ್ಲಿ ಕೊಟ್ಟಿದ್ದಾನೆ ಅಂತೆಲ್ಲ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಇನ್ನು ನಾನು ಇಲ್ಲಿ ಸೇರುವವರೆಗೆ ಒಮ್ಮೆಯೂ ಆ ಕೆಲಸವನ್ನೂ ಮಾಡಿದಿಲ್ಲ. ಅಲ್ಲದೆ ಹಸಿವು ಆದಾಗ ಕೈಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡುತ್ತಿದ್ದೆ. ಒಂದು ಮಾತಿದೆಯಲ್ಲ, ಸುಂದರವಾಗಿ ಇದ್ದವರಿಗೆ ಯಾರು ಬೀಳುವುದಿಲ್ಲ ಅನ್ನೋ ಹಾಗೆ ನನ್ನ ಪರಿಸ್ಥಿತಿಯಾಗಿತ್ತು. ಎಲ್ಲರೂ ಕೂಡ ನಿನಗೆ ಯಾರೂ ಇಲ್ಲ ಎಂದರೆ ನಂಬೋಕೆ ಆಗುವುದಿಲ್ಲ ಅಂತೆಲ್ಲ ಎನ್ನುತ್ತಿದ್ದರು. ಆದರೆ ನನ್ನ ಕಷ್ಟ ಮಾತ್ರ ನನಗೆ ಗೊತ್ತಿತ್ತು. ಹೀಗಾಗಿ ಹೇಗಾದರೂ ಮಾಡಿ ಒಮ್ಮೆಯಾದರೂ ಕೆಲಸ ಮಾಡಿಬಿಡಬೇಕು ಎಂದು ಯೋಚಿಸುತ್ತಾ ಇದ್ದೆ. ಅಲ್ಲದೆ ನನಗೆ ಮೊದಲಿನಿಂದಲೂ ಆ ವಿಷಯದಲ್ಲಿ ತುಂಬ ಆಸಕ್ತಿ ಇತ್ತು. ಹೀಗೆ ಇದ್ದಾಗಲೇ ಆಗೊಮ್ಮೆ ಈಗೊಮ್ಮೆ ಅಂತ ಕಾಲೇಜಿಗೆ ಬರುತ್ತಿದ್ದ ಪ್ರಕಾಶನ ಕಂಡು ನನ್ನನ್ನು ನಾನೇ ಮರೆತಿದ್ದೆ. ಏಕೆಂದರೆ ಅವನು ನಮ್ಮ ಪಕ್ಕದೂರಿನವನೇ ಆಗಿದ್ದು ಅವನು ನೋಡಲು ಸುಂದರವಾಗಿ ಇರುವ ಜೊತೆಗೆ ಎತ್ತರವಾಗಿ ಇದ್ದಾನೆ. ಇನ್ನು ಕಾಲೇಜಿಗೆ ಬಂದ ಮೇಲೆ ಪರಿಚಯ, ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿತ್ತು. ಹೀಗೆ ನಮ್ಮ ನಡುವೆ ದಿನಾಲು ಚಾಟಿಂಗ್ ಮತ್ತು ಹೊರಗಡೆ ಸುತ್ತಾಟವೆಲ್ಲ ನಡೆಯುತ್ತಿತ್ತು. ಆದರೆ ಹೀಗೆ ಹೊರಗೆ ಹೋದಾಗಲೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಮಾತ್ರ ನಾನು ಹೊರಗೆ ಹೋಗುತ್ತಿದ್ದೆ. ಇಲ್ಲ ಅಂದ್ರೆ ಹೋಗುತ್ತಿದ್ದಿಲ್ಲ. ಆದರೆ ಇದನ್ನು ಹೇಳುವ ಮುಂಚೆ ನಮ್ಮ ಸ್ನೇಹ ಹೇಗೆ ಆಯಿತು ಎನ್ನುವುದೇ ರೋಚಕವಾಗಿತ್ತು. ನಮ್ಮ ಸ್ನೇಹ ಆರಂಭವಾಗಿದ್ದು ಕಾಲೇಜಿನ ನಮ್ಮ ಮೊದಲ ದಿನದಿಂದಲೇ ಆಗಿತ್ತು. ಎಂದರೆ ಕಾಲೇಜಿಗೆ ಪ್ರವೇಶ ಪಡೆಯುವಾಗ ಬ್ಯಾಂಕಿನಲ್ಲಿ ಹಣ ಕಟ್ಟುವಾಗ ನಾನು ಅವನನ್ನು ನೋಡಿದ್ದೆ. ಅವನು ನನ್ನನ್ನು ನೋಡಿದ್ದ. ಆಗ ನಾನು ಬ್ಯಾಂಕಿನಲ್ಲಿ ಅಣ್ಣ ಎಂದು ಮೊದಲ ಬಾರಿಗೆ ಕರೆದಾಗ ಅವನು ನನಗೆ ಹಾಗೆ ಕರೆಯಬೇಡ, ನನ್ನ ಹೆಸರು ಪ್ರಕಾಶ್ ಎಂದು ತನ್ನನ್ನು ತಾನು ಪರಿಚಯಿಸಿಕೊಂಡ. ಅವನ ಧೈರ್ಯವನ್ನು ಕಂಡು ನನಗೆ ಮತ್ತಷ್ಟು ಆತನ ಜೊತೆಗೆ ಮಾತನಾಡಬೇಕು ಎನ್ನುವ ಉತ್ಸಾಹ ಹೆಚ್ಚಾಯಿತು. ಇದಾದ ಮೇಲೆ ಆತನೊಂದಿಗೆ ಸ್ನೇಹ ಬೆಳೆಸಿದ ನಾನು ದಿನಾಲೂ ತರಗತಿ ನಡೆಯದಿದ್ದರೂ ಕಾಲೇಜಿಗೆ ಬರುತ್ತಿದ್ದೆ. ಆತನು ಸಹ ನನ್ನೊಡನೆ ಮಾತನಾಡಲು ನನ್ನ ಜೊತೆಗೆ ಇರಲು ಇಷ್ಟಪಡುತ್ತಿದ್ದ. ಹೀಗಾಗಿ ಕಾಲೇಜಿಗೆ ಬರುತ್ತಿದ್ದ. ಆಮೇಲೆ ಒಂದೆರಡು ಕ್ಲಾಸ್ ಕುಳಿತು ಹೊರಗೆ ಹೋಗುತ್ತಿದ್ದೆವು. ಇನ್ನು ನನಗೆ ಮೊದಲಿನಿಂದಲೂ ನನಗೆ ಬೇಕಾಗಿದ್ದ ಒಬ್ಬರನ್ನು ಹುಡುಕುತ್ತಿದ್ದರಿಂದ ಆ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಆತನೊಡನೆ ಬಹು ಬೇಗನೆ ಸ್ನೇಹ ಮಾಡಿಕೊಂಡೆ. ಇನ್ನು ಕಾಲೇಜಿನಲ್ಲಿ ಕಡಿಮೆ ಜನರು ಇರುತ್ತಿದ್ದರಿಂದ ಯಾರೂ ಇಲ್ಲದ ವೇಳೆಯಲ್ಲಿ ಡೆಸ್ಕ್ ಮೇಲೆ ಕುಳಿತು ಸಾಕಷ್ಟು ಹರಟೆಯನ್ನು ಹೊಡೆಯುತ್ತಿದ್ದೆ. ಅವನು ಕೂಡ ನನ್ನ ಜೊತೆಗೆ ಕುಳಿತು ಸಾಕಷ್ಟು ಮಾತನಾಡುತ್ತಿದ್ದ. ಹೀಗೆ ನೋಡುತ್ತಿದ್ದಂತೆ ನಮ್ಮ ನಡುವೆ ಸ್ನೇಹವು ಗಟ್ಟಿಯಾಗಿತ್ತು. ಇನ್ನು ಎಲ್ಲರಂತೆ ಹೊಡೆಯುವುದು, ಬಡಿಯುವುದು, ಚಿವುಟುವುದು, ಕಚ್ಚೆಗುಳಿ ಇಡುವುದು ಇದೆಲ್ಲ ಮಾಮೂಲಾಗಿ ಮಾಡುತ್ತಿದ್ದೆ. ಇನ್ನು ಕಾಲೇಜಿನಲ್ಲಿ ಯಾರೂ ಇಲ್ಲದಾಗ ತುಂಬಾ ಹತ್ತಿರದಿಂದ ಮಾತನಾಡುತ್ತಿದ್ದೆ. ಅಲ್ಲದೆ ಯಾರೂ ಇಲ್ಲದಾಗ ಕೆಲವೊಮ್ಮೆ ಮುತ್ತಿಡುತ್ತಿದ್ದೆ. ಆದರೆ ಎಲ್ಲಿಯೂ ಮುಂದುವರೆದಿರಲಿಲ್ಲ. ಹೀಗೆ ನಮ್ಮ ದಿನಚರಿ ನಡೆದಿತ್ತು. ಇದರ ಜೊತೆಗೆ ಕಾಲೇಜಿನಲ್ಲಿ ಅಭ್ಯಾಸವೂ ನಡೆದಿತ್ತು. ಉಳಿದಂತೆ ಬರುತ್ತಿದ್ದ ಸ್ವಲ್ಪ ಜನರ ಪೈಕಿ ಅವರು ಕೂಡ ನಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಂಡು ಬಿಟ್ಟಿದ್ದರು. ಹೀಗೆ ಇದ್ದಾಗಲೇ ಒಂದು ದಿನ ಕಾಲೇಜಿನ ವತಿಯಿಂದ ಪ್ರವಾಸಕ್ಕೆ ಹೋಗಲು ತಯಾರಿಯನ್ನು ನಡೆಸಲಾಯಿತು. ಇದಕ್ಕೂ ಮೊದಲು ನಾನು ಪ್ರಕಾಶ್ ಬೇರೆ ಬೇರೆ ಚಾಟಿಂಗ್ ಎಲ್ಲ ಮಾಡುತ್ತಿದ್ದರಿಂದ ನಮ್ಮ ನಡುವೆ ಏನು ಮುಚ್ಚುಮರೆ ಇರಲಿಲ್ಲ. ಇನ್ನು ಪ್ರವಾಸದ ದಿನ ನಾವು 21 ಜನರು ಪ್ರವಾಸಕ್ಕೆ ಹೊರಟೆವು. ನಮ್ಮ ಪಯಣ ಮೈಸೂರಿನ ನಡೆಗೆ ಸಾಗಿತು. ಆದಾಗಲೇ ನಮ್ಮ ಕಾಲೇಜಿನ ಕೆಲವರು ಮೈಸೂರು ಅರಮನೆ, ಮೃಗಾಲಯ ನೋಡಿಕೊಂಡು ಬಂದಿದ್ದರು. ನಾನು ಕೂಡ ಈ ಹಿಂದೆ ನೋಡಿದ್ದರಿಂದ ನಾನು ಬರ್ತೀನಿ ಎಂದು ನಮ್ಮ ಸರ್ಗೆ ಹೇಳಿ ಬಸ್ನಲ್ಲಿ ಕೂತಿದ್ದೆ. ಇನ್ನು ಎಲ್ಲರೂ
ಹೋಗಿ ಅದನ್ನು ನೋಡಿಕೊಂಡು ಬಂದ ಮೇಲೆ ಆ ದಿನ ಅಲ್ಲಿಯೇ ಇರುವುದು ಎಂದು ತೀರ್ಮಾನ ಮಾಡಿ ಹೋಟೆಲ್ ಒಂದರಲ್ಲಿ ಊಟ ಮಾಡಿ 7 ಅಂತಸ್ತಿನ ಹೋಟೆಲ್ನ 6ನೇ ಮಹಡಿಯಲ್ಲಿ ಉಳಿದುಕೊಂಡೆವು. ಇನ್ನ ಹುಡುಗರಿಗೆ ಅಂತ ಬೇರೆ ಹೋಟೆಲ್, ನಮಗೆ ಅಂತ ಬೇರೆ ಹೋಟೆಲ್ ಇತ್ತು. ಆಮೇಲೆ 11ರ ಸುಮಾರಿಗೆ ಎಂದಿನಂತೆ ಇವನು ನನ್ನ ಜೊತೆಗೆ ಚಾಟಿಂಗ್ ಮಾಡುತ್ತಿದ್ದ. ಆದರೆ ಇಷ್ಟು ದಿನವಾದರೂ ಇನ್ನೂ ಮುಂದುವರೆದಿಲ್ಲ ಎನ್ನುವ ಯೋಚನೆ ಇನ್ನೂ ನನ್ನಲ್ಲಿ ಇತ್ತು. ಅವನಿಗೂ ಹಾಗೇ ಅನ್ನಿಸುತ್ತೆ. ಆ ದಿನ ಚಾಟಿಂಗ್ ಮಾಡುತ್ತಾ ಅವನು ಮೊನ್ನೆ ಹೀಗೆ ಪ್ರವಾಸಕ್ಕೆ ಬಂದಾಗ ನಮ್ಮ ಸ್ನೇಹಿತರಿಬ್ಬರು ಚೆನ್ನಾಗಿ ಸುತ್ತಾಡಿ ಕೊನೆಯಲ್ಲಿ ಎಲ್ಲಾ ಮಾಡಿದರು ಗೊತ್ತಾ ಎಂದು ಮೆಸೇಜ್ ಹಾಕಿದ. ನಾನು ಏನು ಗೊತ್ತಿಲ್ಲದಂತೆ ಹಾಗಂದರೆ ಏನು ಅಂತ ಕೇಳಿದಾಗ ಅವನು ಏನಿಲ್ಲ ಬಿಡು, ನನ್ನ ಕರ್ಮ ಇದೆಲ್ಲ ನಿನಗೆ ಹೇಳ್ತಾ ಇದ್ದೀನಿ. ಇಷ್ಟು ದೂರ ಬಂದು 2 ದಿನ ಆಗಿ ಹೋಗಿದೆ ಅಂತ ಮೆಸೇಜ್ ಹಾಕಿದಾಗ ನಾನು ಮುಂದೆ ಹೇಳು ಏನಾಯ್ತು ಅಂತ ಕೇಳಿದೆ. ಅವನು ಏನಿಲ್ಲ ಅಂತ ಮತ್ತೆ ಮೆಸೇಜ್ ಹಾಕಿದ. ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಿತ್ತು. ಆಗ ನಾನು ಸರಿಯಾಯಿತು, ಕೆಳಗೆ ಕಾರಿಡಾರ್ಗೆ ಬಾ ಅಂತ ಹೇಳಿದೆ. ನಾನು ಕೆಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ನನ್ನ ಜೊತೆಗೆ ಇದ್ದವರು ಇಷ್ಟೊತ್ತಿನಲ್ಲಿ ಹೊರಗೆ ಅಂದಾಗ ನಾನು ಏನಿಲ್ಲ, ಸುಮ್ನೆ ಗಾಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಅವರು ಗೊತ್ತು ಹೋಗು, ಆದರೆ ಬೇಗ ಬಾ, ಇದು ಬೇರೆ ಊರು, ನಮ್ಮೂರಲ್ಲ, ಜಾಸ್ತಿ ಏನು ಬೇಡ ಎಂದು ಹೇಳಿದರು. ನಾನು ಸರಿಯೇ ಅಂತ ಹೇಳಿದೆ. ಆಮೇಲೆ ನಾನು ಅದೇ ಹೋಟೆಲ್ನ ಲಿಫ್ಟ್ ಹಿಡಿದು ನೇರವಾಗಿ ಕೆಳಗೆ ಹೋದಾಗ ನಮ್ಮ ಮಾಸ್ಟರ್ ಅಲ್ಲಿಯೇ ಕೂತಿದ್ದರು. ಇನ್ನು ಇವರ ಕೈಗೆ ಸಿಕ್ಕರೆ ನನ್ನ ಕತೆ ಮುಗಿತು ಅಂತ ಕೂಡಲೇ ಲಿಫ್ಟ್ನಲ್ಲಿ ಪಾರ್ಕಿಂಗ್ ಫ್ಲೋರ್ಗೆ ಹೋದೆ. ಇವನಿಗೆ ಕೂಡ ಅಲ್ಲಿಯೇ ಬರುವಂತೆ ಹೇಳಿದೆ. ಆಮೇಲೆ ಅವನು ಬಂದ ಮೇಲೆ ಯಾಕೆ, ಏನಾಗಿದೆ, ಹೀಗೆಲ್ಲ ಮೆಸೇಜ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ಏನಿಲ್ಲ ಎಂದು ಸಿಟ್ಟಿನಲ್ಲಿ ಹೇಳಿದ. ಆಗ ನಾನು ನೋಡು, ಇದು ಬೇರೆ ಊರು ಕಣೋ, ಹೀಗೆಲ್ಲ ಸರಿನಾ ಎಂದು ಹೇಳಿದಾಗ ಅವನು ನಿನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ಎಂದು ಹೇಳಿದ. ಆಮೇಲೆ ಮಾತಿಗೆ ಮಾತು ಬೆಳೆದು ಜಗಳವಾಗಿ ಬಿಟ್ಟಿತು. ಆಮೇಲೆ ಅಲ್ಲಿಂದ ಮುಖ ಸಪ್ಪೆ ಮಾಡಿಕೊಂಡು ಸ್ನೇಹಿತೆಯರ ಜೊತೆ ಬಂದು ಕುಳಿತು. ಹೀಗೆ ಕುಳಿತಾಗ ನನಗೆ ಬದುಕು ಎಂದರೆ ಹೋರಾಟಗಳು ಮತ್ತು ಸಂತೋಷಗಳ ಸಮೂಹವಾಗಿದೆ. ಇದು ಅನೇಕ ಆಯಾಮಗಳನ್ನು ಹೊಂದಿರುವ ಕಠಿಣ ಪ್ರಯಾಣವಾಗಿದೆ. ಪ್ರತಿ ವ್ಯಕ್ತಿಯ ಜೀವನವೇ ಅವನ ಅನುಭವಗಳ ಮೊತ್ತವಾಗಿದ್ದು, ಪ್ರತಿಯೊಬ್ಬರು ಎದುರಿಸಿದ ಸಂಕಟಗಳು, ಸಾಧನೆಗಳು ಮತ್ತು ಅದೃಷ್ಟವಶಾತ್ ಪಡೆದ ಅವಕಾಶಗಳ ಸಾರವೇ ನಮ್ಮ ಬದುಕು ಆಗಿದೆ ಎಂದು ಅವತ್ತು ನನಗೆ ಗೊತ್ತಾಗಿತ್ತು. ಅಲ್ಲದೆ ಬದುಕಿನಲ್ಲಿ ಕಷ್ಟ ಮತ್ತು ಉತ್ಸಾಹವಿದ್ದು ಅದು ಎಲ್ಲಾ ಕಾಲದಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಆದರೂ ಈ ಎಲ್ಲದರ ಮಧ್ಯೆ ಆನಂದ ಮತ್ತು ಸಂತೋಷವು ನೆಲೆಸಿರುವುದರಿಂದ ಜೀವನವನ್ನು ಸಮಗ್ರವಾಗಿ ಅರ್ಥೈಸುವುದು ಸ್ವಲ್ಪ ಕಷ್ಟ ಎಂದು ಎನಿಸಿ ಊರಿಗೆ ಹೋದ ಮೇಲೆ ಏನಾದರೂ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಸುಮ್ಮನಾಗಿದ್ದೆ. ಇನ್ನು ಪ್ರವಾಸ ಮುಗಿಸಿ ಮನೆಗೆ ಬರುವವರೆಗೆ ಮಾತನಾಡಿರಲಿಲ್ಲ. ಬಹಳ ದಿನದ ಮೇಲೆ ನನಗೂ ಒಬ್ಬನ ಸ್ನೇಹವಾಗಿದೆ. ಇವನನ್ನು ಕಳೆದುಕೊಂಡರೆ ನನಗೆ ಕಷ್ಟ ಎಂದು ಯೋಚಿಸಿದೆ. ಕೊನೆಗೆ ಅವನಿಗೆ ಮೆಸೇಜ್ ಹಾಕಿದಾಗ ಅವನು ರಿಪ್ಲೈ ಮಾಡಲಿಲ್ಲ. ಆಗ ನಾನು ಅವನಿಗೆ ವಿಡಿಯೋ ಕಾಲ್ ಮಾಡಿದಾಗ ಕಟ್ ಮಾಡಿದ. ಆಮೇಲೆ ಅವನಿಗೆ ಆತರದ ಒಂದು ನನ್ನ ಫೋಟೋ ಹಾಕಿದರೂ ಸಹ ಅವನು ಸಿಟ್ಟು ಕಡಿಮೆಯಾಗಲಿಲ್ಲ. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಊರಿಗೆ ಹೋದಾಗ ಅವನಿಗೆ ನಮ್ಮ ಮನೆಗೆ ಬರುವಂತೆ ಹೇಳಿದ್ದೆ. ಅವನು ಮೊದಲಿಗೆ ಯಾಕೆ, ಏನು ಎಂದೆಲ್ಲ ಕೇಳಿದ. ಆಮೇಲೆ ಅವನಿಗೆ ನಿನಗೆ ಒಂದು ಆಶ್ಚರ್ಯದ ಉಡುಗೊರೆ ಇದೆ ಅಂತ ಹೇಳಿದೆ. ಅವನು ನಮ್ಮ ಮನೆಗೆ ಬಂದಾಗ ಅವನಿಗೆ ಬೇಕಾಗಿದ್ದ ಉಡುಗೊರೆ ಕೊಟ್ಟಿದ್ದೆ. ಹೀಗೆ ಮೊದಲ ಬಾರಿ ಉಡುಗೊರೆ ಕೊಟ್ಟಿದ್ದರಿಂದ ನನಗೆ ಕಷ್ಟದ ಜೊತೆಗೆ ಖುಷಿಯೂ ಆಗಿತ್ತು. ಅವನು ಗಿಫ್ಟ್ ಸಿಕ್ಕ ನಂತರ ಸಾಯಂಕಾಲವರೆಗೆ ನನ್ನ ಜೊತೆಗೆ ಇದ್ದು ಮನೆ ಕೆಲಸದ ಜೊತೆಗೆ ಬೇರೆ ಕೆಲಸ ಮಾಡಿ ವಾಪಸ್ ತನ್ನ ಮನೆಗೆ ಹೋದ. ಇನ್ನು ಆ ದಿನ ಮನೆಯಲ್ಲಿದ್ದು ನಾನು ರೆಸ್ಟ್ ಮಾಡಿದ್ದರೂ ಸಹಿತ ಮಾರನೇ ದಿನ ನಡೆಯಲು ಕೂಡ ಸ್ವಲ್ಪ ಕಷ್ಟವಾಗಿತ್ತು. ಜೀವನದಲ್ಲಿನ ಹೋರಾಟ, ಕಷ್ಟಗಳು ಒಂದು ನಿರ್ದಿಷ್ಟ ವಿಷಯವನ್ನು ಅವಲಂಬಿಸಿರುತ್ತವೆ ಎಂದು ನನಗೆ ಅವತ್ತೇ ಗೊತ್ತಾಯಿತು. ನಾವು ಹೇಗೆ ಪ್ರತಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗ ಬದುಕು ಅದ್ಭುತವಾದ ಸವಾಲುಗಳನ್ನು ಮತ್ತು ಅದ್ಭುತವಾದ ಹೊಸ ಪಾಠಗಳನ್ನು ಹಾಗೂ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ಹೇಳಬಹುದು. ಹೀಗೆ ಅವತ್ತು ನಡೆದ ಜೀವನದಲ್ಲಿನ ಪ್ರತಿಯೊಂದು ಕ್ಷಣವೂ ನವೀನತೆಯನ್ನು ಮತ್ತು ಹೊಸತನವನ್ನು ನನಗೆ ನೀಡಿತ್ತು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.